ನಾಡಿದ್ದೇ ಫಲಿತಾಂಶ ಯಾರಿಗೆ ಅಧಿಕಾರ ಎಲ್ಲಾ ಕಡೆ ಫಲಿತಾಂಶದ್ದೇ ಬಿಸಿ ಬಿಸಿ ಚರ್ಚೆ ಯಾವ ಪಕ್ಷ ಗೆಲ್ಲತ್ತೆ ಅನ್ನುವ ಟೆನ್ಷನ್ ಶನಿವಾರ ಫಲಿತಾಂಶ ಪ್ರಕಟ ಆಗತ್ತೆ ಶನಿವಾರ ಫಲಿತಾಂಶ ಪ್ರಕಟ ಆಗುವ ಸಂದರ್ಭದಲ್ಲಿವರೆಗೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಯಾರಿಗೆ ಈ ಸಲ ಸರಳ ಬಹುಮತ ಸಿಗುತ್ತಾ ಇಲ್ವಾ ಏನಾಗಬಹುದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಅಭ್ಯರ್ಥಿಗಳ ಜೊತೆ ಬೆಂಬಲಿಗರಿಗೂ ಈಗ ರಿಸಲ್ಟ್ ಟೆನ್ಷನ್ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರಬಹುದು ಅನ್ನುವ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಮನೆಯಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ರಿಸಲ್ಟ್ ಬಗ್ಗೆನೇ ಚರ್ಚೆ ನಡೀತಾ ಇದ್ದು ಅತಂತ್ರನ ಸ್ವತಂತ್ರನ ಸಮೀಕ್ಷೆ ಪ್ರಕಾರ ರಿಸಲ್ಟ್ ಬರುತ್ತಾ ಅನ್ನುವ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಇನ್ನೂ ಕೆಲವು ಕಡೆ ಬೆಟ್ಟಿಂಗ್ ಕೂಡ ಅಷ್ಟೇ ಜೋರಾಗಿ ಸಾಗ್ತಾ ಇರೋದನ್ನ ಗಮನಿಸಬಹುದು ಇದರ ಮೇಲೆ ಈಗಾಗಲೇ ಆಯೋಗದವರು ಕಣ್ಣಿಟ್ಟಿದ್ದಾರೆ ಹಾಗೇನೆ ಸಿಸಿಬಿ ಅವರು ಕಣ್ಣಿಟ್ಟಿದ್ದಾರೆ ಎಲ್ಲೂ ಕೂಡ ಬೆಟ್ಟಿಂಗ್ ಆಗದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ತಡೆಗಟ್ಟೋದಕ್ಕೆ ಆದ್ರೆ ಈಗ ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದೆ ಚುನಾವಣೋತ್ತರ ಸಮೀಕ್ಷೆಯ ರೀತಿಯಲ್ಲೇ ಈ ಸಲ ಪಕ್ಷಗಳು ನಂಬರ್ ಅನ್ನ ಪಡ್ಕೊಳ್ಳುತ್ತಾ ಅನ್ನುವಂತಹ ಟೆನ್ಷನ್ ಕೂಡ ಉಂಟಾಗಿದೆ ಸರಳ ಬಹುಮತವನ್ನ ಪಡ್ಕೊಳ್ಳುವಂತಹ ಪಕ್ಷ ಬರುತ್ತಾ ಅಥವಾ ಈ ಸಲನು ಅತಂತ್ರನ ಜೆಡಿಎಸ್ ಈಗ ಎರಡೂ ಪಕ್ಷಗಳಲ್ಲಿ ಯಾರಿಗಾದ್ರೂ ಕಿಂಗ್ ಮೇಕರ್ ಆಗ್ಬೇಕಾ ಹೀಗೆ ನೂರಾರು ಲೆಕ್ಕಾಚಾರಗಳು ನಡೀತಾ ಇದೆ ರಾಜ್ಯ ರಾಜಕೀಯದ ಒಂದು ಪಡಸಾಲೆಯಲ್ಲಿ ಈ ಚರ್ಚೆಗಳು ಬಹಳ ಜೋರಾಗಿ ಸಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಚುನಾವಣೋತ್ತರ ಸಮೀಕ್ಷೆಗಳ ಒಂದು ವಿಚಾರ ಹೇಳಿದ್ರೆ ಯಾರಿಗೆ ಒಂದಿಷ್ಟು ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಷ್ಟು ದೊಡ್ಡ ಮಟ್ಟದ ಬಹುಮತ ಸಿಗುತ್ತೆ ಅಥವಾ ಸರಳ ಬಹುಮತವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸಮೀಕ್ಷೆ ಬಂದ್ರೆ ಆ ಪಕ್ಷಗಳು ಇದನ್ನ ಸ್ವಾಗತಿಸಿದ್ರೆ ಇಲ್ಲ ಸಮೀಕ್ಷೆಗಳು ಉಲ್ಟಾ ಆಗಿದೆ ಆ ತರ ಇಲ್ಲ ಸಮೀಕ್ಷೆಗಳು ಹೇಳಿದ್ದು ಸುಳ್ಳಾಗತ್ತೆ ಅಂತ ಹೇಳಿ ಇದರಲ್ಲಿ ಬಹುಮತ ಸಿಗದೇ ಇರುವಂತಹ ಪಕ್ಷಗಳು ಹೇಳ್ತಾ ಇದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಮೈಸೂರಿನಿಂದ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗ ಬಹುದೊಡ್ಡ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಮತದಾನ ಆಯ್ತು ಮತದಾನೋತ್ತರ ಸಮೀಕ್ಷೆಗಳು ಹೊರಬಂದಿದೆ ಶನಿವಾರ ಫಲಿತಾಂಶ ಹೊರಬೀಳಕ್ಕಿಂತ ಮುಂಚೆ ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ನವಿತಾ ಜೈನ್ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರತಿಷ್ಠೆಯ ಫೈಟ್ ನಡೆದಿರ್ತಕ್ಕಂಥದ್ದು ಆದರೆ ಈಗ ಸದ್ಯ ಬರ್ತಿರ್ತಕ್ಕಂಥ ಲೆಕ್ಕಾಚಾರಗಳ ಪ್ರಕಾರ ನಾಯಕರು ಈಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮತ್ತು ಯಾವ್ಯಾವ ಬೂತ್ಗಳಲ್ಲಿ ಎಷ್ಟೆಷ್ಟು ಮತ ಬಂದಿದೆ ಅಂತೇಳಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಏನು ಟಿಕೆಟ್ ಹಂಚಿಕೆ ಅಲ್ಲಾದಂಥ ಗೊಂದಲ ಬಿಜೆಪಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು ಜೊತೆಗೆ ಏನು ಅಂದರೆ ಲಕ್ಷ್ಮಣ್ ಸವದಿ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಏನು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು ಆ ಕ್ಷೇತ್ರದಲ್ಲೂ ಕೂಡ ಅದರ ಪರಿಣಾಮ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಹಿನ್ನೆಲೆಯಲ್ಲಿ ಹಲವು ಲೆಕ್ಕಾಚಾರಗಳು ಈಗ ಜಿಲ್ಲೆಯಲ್ಲಿ ಆರಂಭವಾಗಿವೆ ಜೊತೆಗೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ 2018ರಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿದಂಥ MES ಈ ಬಾರಿಯ ಚುನಾವಣೆಯಲ್ಲಿ ಚೇತರಿಕೆಯನ್ನು ಕಂಡಿದೆ ಯಾಕಂದ್ರೆ ಒಂದೇ ವರ್ಷದಲ್ಲಿ ಅಂದ್ರೆ 2019ರಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ಚುನಾವಣೆ ನಡೆದು ಆ ಚುನಾವಣೆ ಸಂದರ್ಭದಲ್ಲಿ MES ಸಂಪೂರ್ಣವಾಗಿ ನೆಲಕಚ್ಚಿತ್ತು ಕೇವಲ 2 ವಾರ್ಡ್ಗಳಲ್ಲಿ ಮಾತ್ರ MESನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರು ನವಿತಾ ಜೈನ್ ಆದರೆ ಈಗ ಬರ್ತಕ್ಕಂಥ ಮಾಹಿತಿಗಳು ಬೆಳಗಾವಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ MES ಸಂಪೂರ್ಣವಾಗಿ ಈಗ ಚೇತರಿಕೆಯನ್ನು ಕಂಡಿದೆ ಅದರಲ್ಲೂ ಬೆಳಗಾವಿ ದಕ್ಷಿಣ ಉತ್ತರ ಬೆಳಗಾವಿ ಗ್ರಾಮೀಣ ಹಾಗೆ ಖಾನಾಪುರದಲ್ಲಿ ಯಾರು ಗೆಲ್ತಾರೆ ಅನ್ನೋದರ ನಿರ್ಧಾರ ಮಾಡೋದ್ರ ಶಕ್ತಿ ಈಗ MESಗೆ ಇರ್ತಕ್ಕಂಥದ್ದು ಜೊತೆಗೆ ಈಗ ಏನು ನಿಪ್ಪಾಣಿಯಲ್ಲೂ ಕೂಡ NCP ಈಗ ಏನು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ರಾಜ್ಯದಲ್ಲಿ NCP ಇದುವರೆಗೂ ಕೂಡ ಏನು ನೆಲೆ ಕಂಡಿರಲಿಲ್ಲ ಆದರೆ ಈ ಚುನಾವಣೆಯಲ್ಲಿ NCP ಅಲ್ಲಿ ಏನು ಅತಿ ಹೆಚ್ಚು ಮತವನ್ನು ಪಡೆದಿದೆ ಅಂತಕ್ಕಂಥ ಲೆಕ್ಕಾಚಾರ ಈಗ ಸದ್ಯ ಆರಂಭವಾಗಿರ್ತಕ್ಕಂಥದ್ದು ನವಿತಾ ಜೈನ್ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ಏನು ಬಿಜೆಪಿ ಅಭ್ಯರ್ಥಿ ಹೊರಗಿನವರು ಬೆಂಗಳೂರು ಮೂಲದವರು ಅಂತೇಳಿ ಹೇಳಲಾಗ್ತಿತ್ತು ಆದರೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗೆ ಅತಿ ಸಮೀಪದ ಪ್ರತಿರೋಧವನ್ನು ಒಡ್ಡಿರ್ತಾರೆ ಜೊತೆಗೆ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವಾದಂತಹ ಬೆಳಗಾವಿ ಗ್ರಾಮೀಣದಲ್ಲಿ ಬಿಜೆಪಿ MES ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆಯನ್ನು ಏರ್ಪಟ್ಟಿದೆ ಅದೇ ರೀತಿ ಗೋಕಾಕ್ನಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಏನು ಮಹಂತೇಶ್ ಕಡಾಡಿ ಇಬ್ಬರ ನಡುವೆ ಒಂದು ಪ್ರತಿಷ್ಠೆಯ ಫೈಟ್ ಏರ್ಪಟ್ಟಿರ್ತಕ್ಕಂಥದ್ದು ಗೋಕಾಕ್ನಲ್ಲಿ ಪಂಚಮಸಾಲಿ ಅಸ್ತ್ರ ಪ್ರಯೋಗ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಇನ್ನೆರಡು ದಿನಗಳಲ್ಲಿ ಗೊತ್ತಾಗಲಿದೆ ನವಿತಾ ಜೈನ್ ಚಂದ್ರಕಾಂತ್ ಸುಗಂಧಿ ಮೈಸೂರಿನಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಆಶಿಕ್ ಮುಲ್ಕಿ ಇದ್ದಾರೆ ಆಶಿಕ್ ಮುಲ್ಕಿ 11 ಕ್ಷೇತ್ರಗಳನ್ನ ಹೊಂದಿರುವಂತಹ ಮೈಸೂರಿನಲ್ಲಿ ಈಗ ಯಾವೆಲ್ಲ ರಾಜಕೀಯ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗ್ತಾ ಇದೆ ಸಾಂಸ್ಕೃತಿಕ ನಗರಿಯಲ್ಲಿ ರಾಜಕೀಯ ಚಿತ್ರಣ ಹೇಗಿದೆ
ನವಿತಾ, ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಳೆದ 2018ರ ಚುನಾವಣಾ ಫಲಿತಾಂಶವನ್ನು ನೋಡೋದಾದ್ರೆ ಕಾಂಗ್ರೆಸ್ 4, ಜೆಡಿಎಸ್ 4, ಬಿಜೆಪಿ 3 ಅಂದ್ರೆ ಈ ರೀತಿಯಾಗಿರುವಂತಹ ಈಕ್ವೇಶನ್ ಇತ್ತು. ಆದ್ರೆ ಈ ಬಾರಿ ಯಾವ ರೀತಿಯಾಗಿರುವಂತಹ ಫಲಿತಾಂಶ ಹೊರ ಬೀಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿ ಸಂಗತಿ. ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನೇರ ಹಣಾಹಣಿ ಇದೆ. ಆದ್ರೆ ಬಿಜೆಪಿ ಇಲ್ಲಿ ತಮ್ಮ ಬಳಿ ಇರುವಂತಹ 3 ಅಂದ್ರೆ ಕ್ಷೇತ್ರಗಳನ್ನ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಒಂದು ಪರಿಸ್ಥಿತಿಗೆ, ಒಂದು ಸ್ಥಿತಿಗೆ ಬಂದಿರುವಂತದ್ದು. ಇನ್ನೊಂದ್ ಕಡೆಯಿಂದ ಇಲ್ಲಿ ಈಗಾಗಲೇ ಎಕ್ಸಿಟ್ ಪೋಲ್ಗಳು ಹೇಳೋ ಪ್ರಕಾರ ಕಾಂಗ್ರೆಸ್ ಬಹುಮತ ಅಂದ್ರೆ ಸಿಂಪಲ್ ಮೆಜಾರಿಟಿ ಸಿಗುತ್ತೆ ಅಥವಾ ಅತಂತ್ರ ಸ್ಥಿತಿ ಆಗುತ್ತೆ. ಈ ಎರಡರಲ್ಲಿ ಯಾವುದೇ ಆಗಿದ್ರೂ ಕೂಡ ಹಳೆ ಮೈಸೂರು ಭಾಗದ ಹಳೆ ಮೈಸೂರು ಭಾಗಕ್ಕೇನೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಆಗುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಏನು ವರ್ಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯನವರು ಈಗಾಗಲೇ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆಯಿಂದ ರಾಮನಗರದಿಂದ ಕುಮಾರಸ್ವಾಮಿ ಅವರು. ಹೀಗೆ ಅಂದ್ರೆ ಈ ಒಂದು ಎಕ್ಸಿಟ್ ಪೋಲ್ಗಳು ಹೇಳೋ ಪ್ರಕಾರ ಇನ್ ಕೇಸ್ ಫಲಿತಾಂಶ ಹೊರಬಿದ್ರೆ ಈ ಹಳೆ ಮೈಸೂರು ಭಾಗಕ್ಕೇನೆ ಸಿಎಂ ಆಗುವಂತ ಅವಕಾಶಗಳು ಒದಗಿ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಅಂತಂದ್ರೆ ಈಗಷ್ಟೇ ಜಿ ಟಿ ದೇವೇಗೌಡರನ್ನ ಮಾತಾಡಿಸ್ಕೊಂಡ್ ಅವ್ರು ಈಗಾಗಲೇ ಬೆಂಗಳೂರಿನತ್ತ ಪ್ರಯಾಣ ಮಾಡಿರುವಂತದ್ದು. ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿನತ್ತ ಪ್ರಯಾಣ ಮಾಡಿದ್ದಾರೆ. ಹೀಗೆ ಚುನಾವಣೆ ಎಕ್ಸಿಟ್ ಪೋಲ್ಗಳು ಹೊರ ಬೀಳುವಂತ ಸಂದರ್ಭದಲ್ಲೇ ಇಲ್ಲಿನ ಘಟಾನುಘಟಿ ನಾಯಕರುಗಳು ಬೆಂಗಳೂರಿನ ಹಾದಿ ತುಳಿದಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಇನ್ನು ಮಂಗಳೂರಿನಿಂದ ಕಿಶನ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಕಲಬುರಗಿಯಿಂದ ಅರುಣ್ ಕದಂ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಕರಾವಳಿ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆ, ಆದ್ರೆ ಈ ಸಲ ಅದನ್ನ ಛಿದ್ರ ಮಾಡುತ್ತಾ ಕಾಂಗ್ರೆಸ್? ಏನೆಲ್ಲ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ? ನವಿತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ 8ರಲ್ಲಿ 7 ವಿಧಾನಸಭಾ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು. ಅದೇ ನಿರೀಕ್ಷೆ ಈ ಬಾರಿ ಬಿಜೆಪಿಯಲ್ಲಿ ಕೂಡ ಇದೆ. ಈ ಬಾರಿಯೂ ಅದೇ ಫಲಿತಾಂಶ ಬರುತ್ತೆ ಎಂಬ ಲೆಕ್ಕಾಚಾರ ಕೂಡ ಬಿಜೆಪಿಯಲ್ಲಿ ಇರುವಂತದ್ದು. ಆದ್ರೆ ರಾಜಕೀಯ ತಂತ್ರಗಾರಿಕೆಗಳು, ಬೂತ್ ಮಟ್ಟದ ವೋಟ್ ಲೆಕ್ಕಾಚಾರಗಳು ಕೂಡ ಈ ಬಾರಿ ಬದಲಾವಣೆ ಆಗುತ್ತೆಂಬ ಎಲ್ಲ ನಿರೀಕ್ಷೆಗಳನ್ನು ಕೂಡ ಹುಟ್ಕೊಂಡಿದೆ. ಯಾಕೆಂದ್ರೆ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 80% ಅಂದ್ರೆ ಒಟ್ಟು ಮತದಾನ 80% ಹೆಚ್ಚಾಗಿರುವಂತದ್ದು. ನಮ್ಮ ಜೊತೆ ಒಬ್ರು ಜನಸಾಮಾನ್ಯರಿದ್ದಾರೆ. ಸರ್, ಎಲೆಕ್ಷನ್ ಮುಗ್ದಿದೆ, ಯಾರಿಗೆ ಎಷ್ಟು ಬರ್ಬೋದು, ಏನ್ ನಿರೀಕ್ಷೆ ಇದೆ ಅಂತ? ನೋಡಿ, ಪರ್ಸೆಂಟೇಜ್ ಪ್ರಕಾರ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮಕ್ಕೆ ಹೇಳಿದ್ದೇನೆ, ಇಲ್ಲಿಯ ಜನರಿಗೆ ಜಾಸ್ತಿ ಆ ಚುನಾವಣೆಯಲ್ಲಿ ನಾವು ಭಾಗವಹಿಸಬೇಕು ಎಂಬ ಅದು ಇದೇ ಇಲ್ಲ. ಆದ ಕಾರಣ ಇವತ್ತು ನನಗೆ ಗೆಲುವು ಯಾರ್ದಂತೇಳಿ ಹೇಳುವುದಕ್ಕಿಂತ ನನಗೆ ಬೇಸರ ಆದದ್ದಿದೆ, ಪರ್ಸೆಂಟೇಜ್ ಕಡಿಮೆ ಆದದ್ದು. ಮತ್ತು ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಯಾವುದೋ ಒಂದು ಹಣ ತರುವ ಉದ್ದೇಶದಿಂದ ಹಣ ದುರುಪಯೋಗ ಆಗುವುದು ನಾವು ಕಣ್ಣ ಮುಂದೆ ನೋಡ್ತೇವೆ. ಸಾಮಾನ್ಯ ಜನರು ನನ್ನಂಥವ್ರು ಅದರ ಬಗ್ಗೆ ಟೀಕೆ ಮಾಡ್ತಾರೆ. ಅದು ಸರಿ ಅಂತೇಳಿ ಕಾಣುವುದಿಲ್ಲ. ಬೇಸಿಕ್ ನೆಸೆಸಿಟೀಸ್ ಇಲ್ಲಿ ಆಗಬೇಕು. ನನಗೆ ಯಾವ ಪಕ್ಷದಿಂದ ನಮ್ಮ MLA ಶಾಸಕರು ಗೆದ್ದು ಬಂದರೂ ತೊಂದರೆ ಇಲ್ಲ. ಆದರೆ ಜನರಿಗೆ ಏನು ಇಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇಲ್ಲ. 70 ವರ್ಷ ಯೋಚನೆ ಮಾಡೋದಾದ್ರೆ ಕಳೆದ ಬಾರಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಬಿಜೆಪಿಯನ್ನ ಗೆದ್ದಿತ್ತು. ನೀವೀಗ ನೋಡೋದಾದ್ರೆ ಅದೇ ಫಲಿತಾಂಶ ಮತ್ತೆ ಬರ್ಬೋದಾ, ಬದಲಾಗಬಹುದೇ? ಇಲ್ಲ, ನನಗೆ ಈ ವರ್ಷ ಸ್ವಲ್ಪ ಬದಲಾವಣೆ ಆಗುವ ರೀತಿ ಕಾಣ್ತದೆ. ಅಂದರೆ 7 ಕಾಂಗ್ರೆಸ್ಗೆ ಬಂದು 1 ಬಿಜೆಪಿಗೆ ಅಂತೇಳಿ ಅಲ್ಲ. ಆದರೆ ಆ 7ರಲ್ಲಿ ಒಂದು 2-3 ಸೀಟ್ಗಳು ಕಾಂಗ್ರೆಸ್ಗೆ ಹೋಗುವ ಸಂಭವ ಬಹಳಷ್ಟಿದೆ. ನಮಿತಾ, ಇದೇ ಅಭಿಪ್ರಾಯ ಭಾಗಶಃ ಎಲ್ಲ ಜನರ ಅಭಿಪ್ರಾಯ ಅಂತ ಹೇಳ್ಬೋದು. ಈ ಬಾರಿ ಕಾಂಗ್ರೆಸ್ 1ರಿಂದ 3 ಸೀಟ್ಗಳನ್ನ ಗೆಲ್ಲುವಂತ ಸಾಧ್ಯತೆಗಳು ಕೂಡ ಇರಬಹುದು. ಬದಲಾವಣೆ ಯಾವ ರೀತಿಯಲ್ಲಿ ಕೂಡ ಆಗ್ಬಹುದೆಂಬ ಲೆಕ್ಕಾಚಾರ ಕೂಡ ಕರಾವಳಿ ಭಾಗದಲ್ಲಿ ಇರುವಂತದ್ದು. ನವಿತಾ, ಹಾಗೆ ಸಂಪರ್ಕದಲ್ಲಿ ಕಿಶನ್ ಶೆಟ್ಟಿ. ಇನ್ನು ಕಲಬುರಗಿಯಿಂದ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. 9 ಕ್ಷೇತ್ರಗಳನ್ನು ಹೊಂದಿರುವಂತಹ ಕಲಬುರಗಿಯಲ್ಲಿ ಏನೆಲ್ಲ ಲೆಕ್ಕಾಚಾರಗಳು ಕಾಣೋದಕ್ಕೆ ಸಿಗ್ತಾ ಇದೆ? ಹೌದು ನವಿತಾ, ಏನಂತಂದ್ರೆ ಕಲಬುರಗಿಯಲ್ಲಿ ಕೂಡ ಈಗ ಎಲೆಕ್ಷನ್ ಮೂಡನ್ನ ದಿಂದ ಈಗ ರಿಲ್ಯಾಕ್ಸ್ ಮೂಡ್ಗೆ ಜನ ಬಂದಿದ್ದಾರೆ. ಜನ ಮತ್ತು ಜನಪ್ರತಿನಿಧಿ ಇಬ್ರು ಕೂಡ ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ಇಂದು ಏನ್ ಬೆಳಗ್ಗೆ ಪ್ರತಿನಿತ್ಯವೂ ಕೂಡ ಪ್ರಚಾರ, ಅಬ್ಬರದ ಪ್ರಚಾರ, ಜನರನ್ನು ಭೇಟಿಯಾಗೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಂತ ರಾಜಕಾರಣಿಗಳು ಇವತ್ತು ಒಂದು ರಿಲ್ಯಾಕ್ಸ್ ಮೂಡ್ಗೆ ಹೋಗಿದ್ದಾರೆ. ಯಾಕಂತಂದ್ರೆ ಈ ಒಂದು ಎಲ್ಲಾ ಚುನಾವಣೆಯ ಪ್ರಚಾರದ ಜಂಜಾಟ ಎಲ್ಲದೂ ಬಿಟ್ಟು ಒಂದ್ ದಿವಸ ರಿಲ್ಯಾಕ್ಸ್ ಆಗಿರೋಣ. ಯಾಕಂತಂದ್ರೆ ಚುನಾವಣೆ ಫಲಿತಾಂಶಕ್ಕೆ ಇನ್ನೂ 2 ದಿನ ಇರೋದ್ರಿಂದ ನಾಳೆ ಒಂದ್ ದಿವಸ ರೆಸ್ಟ್ ಅನ್ನ ಮಾಡಿ ನಾಡಿದ್ದು ಮತ್ತೆ ಚುನಾವಣೆ ಫಲಿತಾಂಶ ಬರುತ್ತೆ. ಹೀಗಾಗಿ ಎಲ್ಲವೂ ಕೂಡ ಈಗ ಒಂದು ಚುನಾವಣೆ ಮೂಡಿಂದ ಜನ ಈಗ ರಿಲ್ಯಾಕ್ಸ್ ಮೂಡ್ ಅಂತ ತಿರುಗ್ತಾ ಇದ್ದಾರೆ. ಒಂದು ಕಲಬುರಗಿ, ನಮ್ಮ ಕಲಬುರಗಿಯನ್ನು ನೋಡಿದ್ರೆ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಿಜೆಪಿ ಮತ್ತು 4 ಕಾಂಗ್ರೆಸ್ ಇತ್ತು. ಇದು ಆದ್ರೆ ಈ ಬಾರಿ ಮತ್ತೆ 5ರಿಂದ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಬಿಜೆಪಿನ ಪ್ಲಾನ್ ಮಾಡಿದ್ರೆ, ಈ ಬಾರಿ ಶತಾಯಗತ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರನ ಮಾಡಿತ್ತು. ಈಗ ಒಂದು ಎಲ್ಲವೂ ಕೂಡ ನೋಡಿದ್ರೆ ಈ ಬಾರಿ ಎರಡೂ ಪಕ್ಷಕ್ಕೆ 50-50 ಇದೆ. ಯಾರು ಬೇಕಾದ್ರೂ 1 ಪ್ಲಸ್ ಆರ್ ಮೈನಸ್ ಆಗ್ಬೋದು. ಹೀಗಾಗಿ ಇದರ ಬಗ್ಗೆ ಹೆಚ್ಚಿನ
ಹೆಚ್ಚಿನ ಇನ್ನೊಂದು ಡೀಟೇಲ್ ಮಾತಾಡ್ಬೇಕಾದ್ರೆ ಹಿರಿಯ ಪತ್ರಕರ್ತರು ನಮ್ಮೊಂದಿಗಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಈಗ ಎಲ್ಲವೂ ಕೂಡ ಕಳೆದ ಒಂದೆರಡು ತಿಂಗಳಿಂದ ಚುನಾವಣೆ ಮೂಡಲ್ಲಿದ್ರು ಜನ, ಈಗ ರಿಲ್ಯಾಕ್ಸ್ ಮೂಡ್ ಹೋಗಿದ್ದಾರೆ. ಕಲಬುರಗಿ ಒಂದು ನೋಡಿದ್ರೆ ಯಾವ ರೀತಿ ಲೆಕ್ಕಾಚಾರ? ಕಲಬುರಗಿ ಜಿಲ್ಲೆಯಲ್ಲಿ 9 ವಿಧಾನಸಭಾ ಕ್ಷೇತ್ರ ಅತ್ಯಂತ ತುರುಸಿನ ಪೈಪೋಟಿ ಮತ್ತು ಪ್ರಚಾರ ಅಬ್ಬರದಿಂದ ನಡೆದಿದೆ. ಇತ್ತೀಚೆಗೆ ಇವತ್ತು ಬಹುತೇಕ ಅಭ್ಯರ್ಥಿಗಳು ಬಹಳ ರಿಲೀಫ್ ಮೂಡಲಿದ್ದಾರೆ. ಯಾಕೆಂತಂದರೆ ಭಾಳ ಇವತ್ತು ನಿನ್ನೆ ಮತದಾನ ಮುಗಿಯುತ್ತಲೇ ಅವರು ಇವತ್ತು ತಮ್ಮ ಮನೆ ದೇವರಿಗೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅಂದರೆ ಜೇವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ಸಿಂಗ್ ಅವರು ಶಿರ್ಡಿಗೆ ಹೋಗಿದ್ದಾರೆ. ಈ ಕಡೆ ಇನ್ನೊಬ್ಬ JDS ಅಭ್ಯರ್ಥಿ ದೊಡ್ಡಪ್ಪಗೌಡರು ತಮ್ಮ ಮನೆ ದೇವರಾದ ದಂಡಗುಂಡಕ್ಕೆ ಹೋಗಿದ್ದಾರೆ. ಹೀಗೆ ಇನ್ನು BG ಪಾಟೀಲ್ ಅಂದರೆ ಈ ಕಲಬುರಗಿ ಉತ್ತರದ ಅಭ್ಯರ್ಥಿ ಅಂತ ಚಂದು ಪಾಟೀಲ್ BJP ಅವರು ಹೀಗೆ ಅವರು ತಮ್ಮ ಮನೆ ದೇವರುಗಳಿಗೆ ಹೋಗೋದ್ರ ಜೊತೆಗೆ ಒಂದಿಷ್ಟು ಜನ ತಮ್ಮ ಆಪ್ತರ ಜೊತೆ ಒಂದಿಷ್ಟು ಸಮಯವನ್ನು ಕಳೀತಾರೆ. ಇನ್ನೊಂದಿಷ್ಟು ಜನ ಅಭ್ಯರ್ಥಿಗಳು ತಮ್ಮ ಕುಟುಂಬದವರೊಂದಿಗೆ ಸಮಯ ಕಳೀತಾರೆ. ಇವತ್ತು ಒಂದು ಕಡೆ ಶ್ರೀಡಂನ BJP ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸುಮಾರು ಭಾಳ ಫುಲ್ ರಿಲ್ಯಾಕ್ಸ್ ಆಗಿ ಕಂಡ್ರು. ಅವರು ಉತ್ಸಾಹ ನೋಡಿದ್ರೆ ಎಲ್ಲ ಒಂದು ಕಡೆ ಅವ್ರಿಗೇನೋ ಒಂದು ವಿಶ್ವಾಸ ಕಂಡು ಬರ್ತಿತ್ತು. ಅದ್ರ ಜೊತೆಗೆ ಅವರು ಫುಲ್ಲು ಅವ್ರ ಫ್ಯಾಮಿಲಿ ಜೊತೆಗಿಂತಲೂ ಹೆಚ್ಚು ಇವತ್ತು ಮಾಧ್ಯಮದ ಜೊತೆ ಸಮಯ ಕಳೆದ್ರು. ಅಂದರೆ ರಿಲ್ಯಾಕ್ಸ್ ಮೂಡಿಗೆ ಇವತ್ತು ಪೂರ್ತಿ ಸಂಪೂರ್ಣವಾಗಿ ಎಲ್ಲ ಅಭ್ಯರ್ಥಿಗಳು ಹೋಗಿದ್ದಾರೆ. ಇದರಿಂದ ಏನಂತ ಅವರ ಅಭ್ಯರ್ಥಿ ಇದ್ರ ಜೊತೆಗೆ ಒಂದಿಷ್ಟು ಲೆಕ್ಕಾಚಾರಗಳನ್ನು ಶುರು ಮಾಡಿದ್ದಾರೆ. ಯಾವ ಕ್ಷೇತ್ರದಲ್ಲಿ, ಯಾವ ಬೂತಿನಲ್ಲಿ, ಯಾವ ವಾರ್ಡಿನಲ್ಲಿ ನಮ್ಗೆ ಎಷ್ಟು ಮತಗಳು ಬಂತು, ಆ ನಿಟ್ಟಿನಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳನ್ನು ಬಹುತೇಕ ಅಭ್ಯರ್ಥಿಗಳು ಇವತ್ತು ಸಂಜೆಯಿಂದ ಕುಂತು ಗಣಿತ ಲೆಕ್ಕವನ್ನು ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಅವರು ಲೆಕ್ಕಾಚಾರಗಳು ಯಾವ ಬೂತಿನಲ್ಲಿ ಎಷ್ಟೆಷ್ಟು ನಮ್ಮ ಮತಗಳು ಬರಬಹುದು, ಏನಾಗ್ಬೋದು ಅಂತ ತಮ್ಮದೇ ಆದ ಒಂದು ಆಂತರಿಕ ಮಾಹಿತಿ ಮೂಲಕ ಅದನ್ನು ಅಂಕಿ ಸಂಖ್ಯೆಗಳ ಸಂಗ್ರಹ ಮೂಲಕ ಈ ಬೂತ್ನಲ್ಲಿ ಇಷ್ಟು ಬಂತು ಅನ್ನೋದ್ರ ಮೂಲಕ ತಮ್ಮದೇ ಒಂದು ರಿಸಲ್ಟ್ ಚಾರ್ಟನ್ನು ಮಾಡುವಂಥ ಪ್ರಯತ್ನವನ್ನು ಇವತ್ತು ಸಂಜೆಯಿಂದ ಈಗಾಗಲೇ ಬಹುತೇಕ ಅಭ್ಯರ್ಥಿಗಳ ಫಾಲೋವರ್ಸು ಇದರ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ಹೊತ್ತಿಗೆ ಅವರಿಗೆ ಒಂದು ರಿಸಲ್ಟ್ ಅಕೌಂಟಬಿಲಿಟಿ ಅವರಿಗೆ ಗೊತ್ತಾಗ್ಬೋದು. ಅಂದರೆ ಯಾವ ಅಭ್ಯರ್ಥಿಗೆ ನಾನು ಏನಾಗ್ಬೋದು, ನನ್ನ ಫಲಿತಾಂಶ ಎಷ್ಟು ಹತ್ತಿರ ಹೋಗ್ಬೋದು, ನಾನು ಗೆಲ್ಲುವ ಪ್ರಮಾಣ ಹೇಗಿರ್ಬೋದು ಅನ್ನೋದು ಆ ಹತ್ತಿರದ ಅವ್ರ ಲೆಕ್ಕಾಚಾರ ಬರ್ತದೆ. ಹಾಗೆ ಅದ್ರ ಜೊತೆಗೆ ಒಂದಿಷ್ಟು ಅಭ್ಯರ್ಥಿಗಳು ಈಗ ಈ ಭಾಗದಲ್ಲಿ ನೋಡಿದಾಗ ನಾವು ಕಲಬುರಗಿಯಲ್ಲಿ ಉತ್ತರ, ದಕ್ಷಿಣ ಮತ್ತು ಗ್ರಾಮೀಣ ಕ್ಷೇತ್ರಗಳಲ್ಲಿ ಮತ್ತು ಜೇವರ್ಗಿ ಹೀಗೆ 9 ಕ್ಷೇತ್ರಗಳನ್ನು ನೋಡಿದಾಗ ಬಹುತೇಕ ಅಭ್ಯರ್ಥಿಗಳು ಕಾಂಗ್ರೆಸ್ಸು ಮತ್ತು BJP ಬಹಳ ಪ್ರಬಲ ಪೈಪೋಟಿಯನ್ನು ನಡೆದಿದೆ. ಹೆಚ್ಚು ಕಡಿಮೆ ಎಲ್ಲ ಅಭ್ಯರ್ಥಿಗಳು ಒಂದು ಅಫ್ಜಲ್ಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ ಮತ್ತು ಜೇವರ್ಗಿಯಲ್ಲಿ JDS ಅಭ್ಯರ್ಥಿ, ಜೇವರ್ಗಿ ಮತ್ತು ಶ್ರೀಡಂನಲ್ಲಿ JDS ಅಭ್ಯರ್ಥಿ ಭಾಳ ಪೈಪೋಟಿ ಕೊಟ್ಟಿದ್ದು ಇಡೀ ಕ್ಷೇತ್ರದ ಗಮನವನ್ನು, ಇಡೀ ಜಿಲ್ಲೆಯ ಗಮನವನ್ನು ಈ ಕ್ಷೇತ್ರಗಳು ಸೆಳೆದಿದ್ದು. ಹೀಗಾಗಿ ಎಲ್ಲ ಕ್ಷೇತ್ರಗಳನ್ನು ನೋಡಿದಾಗ ಇಲ್ಲಿ ವಿಶೇಷವಾಗಿ ಈ ಸಲ ಚುನಾವಣೆಯಲ್ಲಿ ಧರ್ತಿಪುತ್ರ ಅನ್ನೋದು ಬಹಳ ಪ್ರಮುಖವಾಗಿ ಕೇಳಿಬಂದಂಥ ಅಂಶ. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಾರ್ಡನ್ನು ಯೂಸ್ ಮಾಡಿದ್ರು ಈ ಸಲ. ಏನಂತಂದರೆ ನಾನು ಈ ನೆಲದ ಈ ಮಣ್ಣಿನ ಮಗ ಅನ್ನೋ ಕಾರ್ಡನ್ನು ಪ್ಲೇ ಮಾಡಿದ್ರು ಅವರು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಚುನಾವಣೆಯಲ್ಲಿ ನಾನು ಈ ಮಣ್ಣಿನ ಮಗ ಇದ್ದೇನೆ, ನಾನು ಇಲ್ಲಿನ ಜನ ನನ್ನ ಗೌರವದ ಪ್ರಶ್ನೆ, ಹೀಗಾಗಿ ನೀವು ನನಗೆ ಬೆಂಬಲ ಮಾಡಬೇಕು ಅನ್ನೋವನ್ನ ಟ್ರಂಪ್ ಕಾರ್ಡನ್ನು ಗುಜರಾತ್ ಎಲೆಕ್ಷನ್ದಲ್ಲಿ ಹಾಕುವ ಮೂಲಕ ಹೇಗೆ ಅಲ್ಲಿ BJP ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತಗೊಂಡ್ಬಂದ್ರು ಅಲ್ಲಿ ಗುಜರಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದೇ ಕಾರಣನ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡುವ ಮೂಲಕ ಅಂದರೆ ನಾನು ಈ ಮಣ್ಣಿನ ಮಗ ನನ್ನ ಇದು ಮರ್ಯಾದೆಯ ಪ್ರಶ್ನೆ ಅನ್ನೋದನ್ನು ಅವರು ಬಹಳ ಅದ್ಭುತವಾಗಿ ಜನರ ಮುಂದೆ ಮಂಡನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇದು ಏನಂತಂದ್ರೆ ಇಲ್ಲಿನ ಜನರ ಬಗ್ಗೆ ಎಲ್ಲವೂ ಕೂಡ ಲೆಕ್ಕಾಚಾರ ಮಾಡಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸ್ಥಾನ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಮೂಡಿಸಿದೆ. ಜನರು ಕೂಡ ಈಗ ಒಂದು ರೀತಿಯ ಎಲೆಕ್ಷನ್ ಇಂದ ಈಗ ಎಂಜಾಯ್ ಮೂಡ್ನ ತಿರುಗ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಅರುಣ್, ಹಾಗೆ ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ.